ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. RPF ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಅದಾವ. ಅಗ್ನಿವೀರ ಬಗ್ಗೆ ಭಾಳ ಜನ ಕೇಳ್ತಾ ಇದ್ರಿ, ಕೆಲವು ಜನ ಫೋನ್ ಮಾಡಿದ್ರು, ಸರ್ ಏನೋ ನೋಟಿಫಿಕೇಷನ್ ಆಗೈತಲ್ಲ ಅಂತಿದ್ರಿ. ಸೊ ಇದು ಯಾವ ಥರ ಅದ ಅಂತ ಸ್ವಲ್ಪ ಹೇಳ್ತಾ ಹೋಗ್ತೀನಿ ನೋಡಿರಿ. ಈಗ ಆಲ್ರೆಡಿ ನಾನು ಎಲ್ಲ ಕ್ಲಾಸಸ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಇನ್ನೂ ಜಾಯ್ನ್ ಆಗಿಲ್ಲ, ಅಗ್ನಿವೀರ ಕ್ಲಾಸಸ್ಸು ಕಂಟಿನ್ಯೂ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಓಕೆ, ಎಸ್. ಅದೇ ರೀತಿ ನಿನ್ನೆ SSC ಕೂಡ ರಿಸಲ್ಟ್ ಏನು ಕೀ ಆನ್ಸರ್ಸ್ ಬಿಟ್ಟಾರ. ಯಾರ್ಯಾರು SSCಗೆ ನೋಡ್ಕೊರಿ, ಏನು ಟೆನ್ಷನ್ ತೊಗೋಬೇಡ್ರಿ. ಇನ್ನು ನಾರ್ಮಲೈಸೇಷನ್ ಆಗ್ತದೆ, ಇನ್ನು ಮಾರ್ಕ್ಸು ಬರ್ತಾವೆ. ಓಕೆ, ಎಸ್. ಅದೇ ರೀತಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಆಗಿರಿ. ಅದೇ ರೀತಿ ವಿಡಿಯೋ ಶೇರ್ ಮಾಡಿರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ, ನೋಟಿಫಿಕೇಷನ್ ಏನದ ನೋಡೋಣ್ರಿ. ಎಸ್, ವೆಯ್ಟ್ ಮಾಡಿ. ಏನದ ಇಂಡಿಯನ್ ಆರ್ಮಿ SSC ಆಫೀಸರ್, ಇಂಡಿಯನ್ ಆರ್ಮಿ SSC ಆಫೀಸರ್ ಅಂತೇಳಿ ಪೋಸ್ಟ್ ಅದ 2025. ಆನ್ಲೈನಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿರಿ. ಹಾಂ, ಇಂಡಿಯನ್ ಆರ್ಮಿ ಹೇರಿ 76 ಕ್ಯಾಂಡಿಡೇಟ್ಸ್ ಅಂದರೆ 76 ಪೋಸ್ಟ್ ಅದಾವ. ಕ್ಯಾಂಡಿಡೇಟ್ಸ್ ವಿತ್ ಗ್ರ್ಯಾಜುಯೇಟ್ಸ್ ಅಂದರೆ ಯಾರು ಡಿಗ್ರಿ ಮುಗಿದತ್ತಲ್ಲ ಅವರು ಇದನ್ನು ಅಪ್ಲೈ ಮಾಡ್ಬೋದು. ಆನ್ಲೈನ್ ಯಾವಾಗ ಹೇಳ್ರಿ, ಆನ್ ಬಿಫೋರ್ ಅಂತಂದ್ರೆ ಹಿಂಗಡೆ ಯಾವಾಗಿಂದ 15/3 ಮಾರ್ಚ್ 15ಕ್ಕಿಂತ ಮುಂಚಿತವಾಗಿ ನೀವು ಆನ್ಲೈನಲ್ಲಿ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಎಸ್. ಟೋಟಲ್ ವೇಕೆನ್ಸಿ ಎಷ್ಟದ ನೋಡಿರಿ, 76. ಓಕೆ, ಎಸ್. ಇಲ್ಲಿ ಏನು ನೆಕ್ಸ್ಟ್ ಕೊಟ್ಟಾರೆ ನೋಡಿ. ಇಂಡಿಯನ್ ಆರ್ಮಿ ಹ್ಯಾಸ್ ಗಿವನ್ ಆನ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಫಾರ್ ದ ರಿಕ್ವೈರ್ಮೆಂಟ್ ಆಫ್ 50 years ಶಾರ್ಟ್ ಸರ್ವಿಸ್ ಕಮಿಷನ್ SSC vacancy. Those candidates who are interested in the vacancy detail complete all eligibility criteria ಕ್ಯಾನ್ ರೀಡ್ ದ ನೋಟಿಫಿಕೇಷನ್ ಆ್ಯಂಡ್ ಅಪ್ಲೈ. ಯಾರ್ಯಾರು ಇನ್ನೂ ಇಂಟ್ರೆಸ್ಟ್ ಐತಲ್ಲ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ, ಅವರು ಕೂಡ ನೋಟಿಫಿಕೇಷನಲ್ಲಿ ಫುಲ್ಲು ಆಗಿ ನೀವು ಓದ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಇಲ್ಲಿ ಕೂಡ ಲಾಸ್ಟ್ ಡೇಟ್ ಕೊಟ್ಟಾರ 15/3/2025. ಎಸ್, ಇಲ್ಲಿ ಕೊಟ್ಟಾರ ನೋಡಿ. ಸ್ಟಾರ್ಟ್ ಡೇಟ್ ಯಾವಾಗ ಸರ, 14 ಫೆಬ್ರವರಿಯಲ್ಲಿ ಹೋದ ತಿಂಗಳು ಸ್ಟಾರ್ಟ್ ಆಗ್ಯದ. ಈ ತಿಂಗಳು 15 ತಾರೀಕು ತನಕ ಇದು ನಡೀತದೆ. 15 ತಾರೀಕು ಮುಂಚಿತವಾಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸರ್ ಏಜ್ ಲಿಮಿಟ್ ಏನದ, ಏಜ್ ಲಿಮಿಟ್ ಇಲ್ಲದ ನೋಡಿರಿ. ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಂತಂದ್ರೆ ಮಿನಿಮಮ್ ನಿಮ್ಮದು 19 years ಇರಬೇಕು, ಮ್ಯಾಕ್ಸಿಮಮ್ 25 years. ಸರ್ ನಾನು ಆವಾಗ ಹುಟ್ಟಿನ ಸರ್ 2000 ಮುಂಚೆ ಹುಟ್ಟಿ, ಆವಾಗ 2005 ಹುಟ್ಟಿದ್ದು, ಅದೆಲ್ಲ ನೀವು ಕೇಳಬೇಡ್ರಿ. ಇಲ್ಲೇ ಕೊಟ್ಟಾನ, ಬಾರ್ನ್ ನಾಟ್ ಅರ್ಲಿಯರ್ ದೆನ್ 2 ಜುಲೈ 2000 ಅಂದರೆ 2000 ಜುಲೈ 2ಕ್ಕಿಂತ ಮುಂಚೆ ನೀವು ಹುಟ್ಟಿರಬಾರ್ದು. ನಾಟ್ ಲೇಟರ್ ದೆನ್ ಜುಲೈ 1 2006 ಅಂದ್ರೆ 2000 ಜುಲೈ 2ಕ್ಕಿಂತ ಮುಂಚಿತವಾಗಿ ಹುಟ್ಟಿರಬಾರ್ದು. 2006 ಜುಲೈ 1 ನಂತರ ಹುಟ್ಟಿರಬಾರ್ದು. ಅಷ್ಟರೊಳಗೆ ಯಾರು ಇರ್ತದಲ್ಲ ಅವ್ರ ಏಜು, ಅವರು ಇದಕ್ಕೆ ಅಪ್ಲೈ ಮಾಡುವಾಗ ಅರ್ಹರು ಅಂತ ಹೇಳ್ತಾರೆ ಅವರು. ಓಕೆ, ಎಸ್. ನೆಕ್ಸ್ಟ್, ಹಾಂ, ಇಲ್ಲಿ ಕೊಟ್ಟಾರ ನೋಡಿ. ಏನು ರೀ ನಿಮ್ಮದು ಕ್ವಾಲಿಫಿಕೇಷನ್ ಏನು, ಶುಡ್ ಪಾಸಸ್ ಎನಿ ಡಿಗ್ರಿ. ನಿಮ್ದು ಯಾವುದೇ ಡಿಗ್ರಿ ಮುಗಿಲಿ ನೀವು ಅಪ್ಲೈ ಮಾಡ್ಬೋದು. ಆರ್ಟ್ಸ್ ಐತ್ರಿ, ಕಾಮರ್ಸ್ ಐತ್ರಿ, ನಂದು BE ಅದ ರೀ, BSc ಅದ, ಎನಿ ಡಿಗ್ರಿ, BCom, ಎನಿ ಡಿಗ್ರಿ ನೀವು ಯಾವ್ದು ಬೇಕಾದ್ರೂ ಮಾಡಿರಿ, ಬಟ್ ಏನು ಡಿಗ್ರಿ ಮುಗ್ದಿರ್ಬೇಕಾಗುತ್ತೆ. ದೆನ್ NCC ಪೋಸ್ಟ್ ನೇಮ್ ನೋಡ್ರಿ. NCC ಮೆನ್ 70 ಅದ, ವುಮನ್ಸ್ 6 ಅದಾರ, ಮಹಿಳೆಯರಿಗೆ 6 ಅದಾವ, ಪುರುಷರಿಗೆ 70 ಐತಿ. ಓಕೆ, ಎಸ್. ನೋಡಿರಿ, ಆನ್ಲೈನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಈ ರೀತಿ ಒಂದು ನೋಟಿಫಿಕೇಷನ್ ಆಗ್ಯದ. ಸೊ ಯಾರು ಅಪ್ಲೈ ಮಾಡ್ಬೋದು, 15ಕ್ಕಿಂತ ಮುಂಚೆ ಹೇಳ್ಬೋದು. ಇನ್ನೂ ನಿಮಗೆ ಡೀಟೇಲ್ ಆಗಿ ಬೇಕಿತ್ತಂದ್ರೆ ನೀವು ಕಮೆಂಟ್ ಮಾಡಿರಿ, ನಾನು ಇದರಲ್ಲಿ ನೋಟಿಫಿಕೇಷನ್ ಏನದ ಅದರ ಮುಖಾಂತರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀನಿ. ಅದೇ ರೀತಿ ಅಗ್ನಿವೀರ್ ಬಗ್ಗೆ ನಿಮ್ಮ ಕ್ಲಾಸಸ್ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತೀನಿ. ಯಾರಾದರೂ ಏನೇ ಇದ್ರೂ ಈ ನೋಟಿಫಿಕೇಷನ್ ಬಗ್ಗೆ ನೀವು ಕಮೆಂಟ್ ಮುಖಾಂತರ ನನಗೆ ಕೇಳಿರಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಎಲ್ಲರೂ ಯಾರ್ಯಾರು ಇಂಟ್ರೆಸ್ಟ್ ಅದ ರೀ, 25 ವಯಸ್ಸಿನ ಒಳಗಡೆ, 19 ಮಿನಿಮಮು, 25 ಮ್ಯಾಕ್ಸಿಮಮ್ಮು, ಅಷ್ಟರೊಳಗೆ ಯಾರ್ಯಾರದೆಲ್ಲ ನೀವು ಇಂಟ್ರೆಸ್ಟೆಡ್ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಓಕೆ, ಎಸ್. ಅದೇ ರೀತಿ ಇಂಡಿಯನ್ ಆರ್ಮಿ ಅಗ್ನಿವೀರ್ ಏನಪ್ಪ ಈ ಮಾರ್ಚಲ್ಲಿ ಆಗುವಂತಹ ಕಂಡೀಷನ್ಸ್ ಅದಾವ ನೋಟಿಫಿಕೇಷನು. ಓಕೆ, ಅದಾದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಇದ್ರ ಬಗ್ಗೆ ಏನೇ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಏನು ಮಾಡಿರಿ, ಕಮೆಂಟ್ ಮಾಡಿರಿ, ನಾನು ಹೇಳ್ಕೊಡ್ತೀನಿ. ಓಕೆ,
ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.